ಇದೆ ಪಾಪ. ನಾನು ಹೊಸಬ, ನಿಜವಾಗಿಯೂ ಅವರಿಗೆ ಎಷ್ಟು ಕೃತಜ್ಞತೆಯಿಂದ ಇದ್ದರೂ ಸಾಲದು. ಹಾಗೆ ನಮ್ಮ ಸಿ ವಿ ಮಂಜುನಾಥು, ನಮ್ಮ ಅಮರದೇವು, ನಮ್ಮ ನಿಖಿಲ್ ಮಂಜು, ಇವರಿಗೆಲ್ಲ ನಾನು ಎಷ್ಟು ಕೈ ಜೋಡಿಸಿ ನಮಸ್ಕಾರ ಮಾಡೋದು ಸಾಲದು. ಯಾಕೆಂದರೆ ಇವತ್ತು ದಿವಸ ಇಲ್ಲಿ ಮುಂದೆ ಕೂತು ಮಾತಾಡ್ತೀನಿ ಅಂದರೆ ಎಲ್ಲದಕ್ಕೂ ಅವರೇ ಕಾರಣ. ಕುಂದಾಪುರಕ್ಕೆ ಹೋದಾಗ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿತ್ತು. ಕೆಲಸ ಗೊತ್ತಿಲ್ಲ. ಇಲ್ಲಿ ಬಿಸಿರೇಖ ಶಿವಕುಮಾರ್ ಅಂತ ನೀವು ಕೇಳಿರಬೇಕು. ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು. ಅವರೇ ನನಗೆ ಮೂರನೇ ಗುರು ಥರ. ಮೊದಲನೇ ಗುರು ಅಮರದೇ ಅವಕಾಶ ಕೊಟ್ಟರು, ಕ್ಯಾಮ್ರಾ ಹಿಂದೆ ನಿಲ್ಲಿಸ್ಕೊಂಡ್ರು, ನನ್ನ ಸ್ಕ್ರಿಪ್ಟ್ ಕೊಡೋರು, ಡೈಲಾಗ್ ನೋಡಿ ಎಲ್ಲ ಮಾಡೋರು. ಬಟ್ ಕೆಲಸ ನಿಜವಾಗಿ ಹೇಳ್ಕೊಟ್ಟವರೇ ನಮ್ಮ ಶಿವಕುಮಾರ್. ನನಗೆ ಅವ್ರನ್ನ ಗುರುಗಳ ಸ್ಥಾನದಲ್ಲಿ ನೋಡ್ತೀನಿ ನಾನು. ಕಾರಣ ಏನು ಅಂದರೆ ಅವ್ರು ನನಗೆ ಕ್ಲಾಪು ಹೇಗೆ ಬರೀಬೇಕು, ಟೇಕ್ ಹೇಗೆ ಬರೀಬೇಕು, ಆಮೇಲೆ ಎಷ್ಟನೇ ಟೇಕ್ ಹೇಗೆ ಬರೀಬೇಕು, ಮ್ಯಾಗ್ಝಿನ್ ಹೇಗೆ ಹೋಗ್ತದೆ ಅಂತ ಹೇಗೆ ಬರೀಬೇಕು, ಎಷ್ಟನೇ ಮ್ಯಾಗ್ಝಿನ್ ಅಂತ ಬರೀಬೇಕು, ಏಟಿಂಗ್ ರಿಪೋರ್ಟ್ ಹೇಗೆ ಬರೀಬೇಕು, ಶಾರ್ಟ್ಸ್ ಏನು ಅಂತ ಹೇಳ್ಕೊಟ್ಟರೆ ಪಾಪ ಶಿವಕುಮಾರ್. ಅವ್ನು ಸ್ವಲ್ಪ ಖಾರವಾಗಿ ಮಾತಾಡೋರು. ಅಷ್ಟು ಬಿಟ್ಟರೆ ಹಿ ಈಸ್ ವೆರಿ ಗುಡ್ ಜೆಂಟ್ಲ್ಮ್ಯಾನ್. ನನಗೆ ನಿಜವಾಗಿ ಕೆಲಸ ಕಲಿಸೋರು ಶಿವಕುಮಾರ್. ನರಸಿಂಹಮೂರ್ತಿ ಅಸೋಸಿಯೇಟ್ ಡೈರೆಕ್ಟರ್. ಅವ್ರು ಪಾಪ ಪ್ರೀತಿಯಿಂದ ರವೀಂದ್ರ ಇಲ್ಲಿ ನಿಂತ್ಕೊಳ್ಳಿ ಅಲ್ಲಿ ನಿಂತ್ಕೊಳ್ಳಿ ಅದು ಹೇಳಿ ಇಟ್ಕೊಳ್ಳಿ ನೋಡು. ಯಾವ ಇಸ್ವಿ ಇರ್ಬೋದು ಇದು ಅಂದಾಜು? ಇದು 92. ಅಲ್ಲಿವರೆಗೂ ಗ್ಯಾಪ್ ಇತ್ತು. ಲೋಕಳಿ ನನ್ನ ಇದು ಪ್ರಾಯಶಃ 91-92 ಇರಬೇಕು. ಇದು ಹತ್ತಿರ ಈಗ 30-32 ವರ್ಷಗಳ ಹಿಂದಿನ ಕತೆ. ಆಯ್ತಾ. ಆಮೇಲೆ ಎಲ್ಲ ಏನು ಶಾರ್ಟು, CS ಅಂದ್ರೇನು, SS ಅಂದ್ರೇನು, ಮಿಡ್ ಶಾರ್ಟ್ ಅಂದ್ರೇನು, ಏಟಿಂಗ್ ರಿಪೋರ್ಟ್ ಹೇಗೆ ಬರೀಬೇಕು ಎಲ್ಲ ಹೇಳ್ಕೊಟ್ಟು ಪುಣ್ಯಾತ್ಮ ಅಂದರೆ ನಮ್ಮ ಇವರು ಶಿವಕುಮಾರ್. ಬಿಸಿರೇಖ ಶಿವಕುಮಾರ್ ಏನಂತೀರಿ. ಅವಾಗ ಶಿವಕುಮಾರ್ ಅವರು, ಅವಾಗ ಜಿ ಮೂರ್ತಿ ಸೆಟ್ ಡೈರೆಕ್ಟರು, ಆರ್ಟ್ ಡೈರೆಕ್ಟರು ಜಿ ಮೂರ್ತಿ. ಆಮೇಲೆ ನಾಗರಾಜ್ ಅಂತ, ಮಂಡ್ಯ ನಾಗರಾಜ್ ಅಂತ ಕಾಸ್ಟ್ಯೂಮರು. ಶ್ರುತಿ ಅದರಲ್ಲಿ ಮೇಯ್ನು ಹೀರೋಯಿನ್ನು. ನಿಖಿಲ್ ಮಂಜು ಅವರು ಮೇಯ್ನ್ ಹೀರೋ. MD ಕೌಶಿಕ್ ಇವೆಲ್ಲ ಮಾಡಿದ್ದ. ದರ್ಶನ್ ಅವರು ತುಂಬ ಒಳ್ಳೆ ಮೂವಿ, ಒಳ್ಳೆ ಸ್ಟಾರ್ ಕಾಸ್ಟಿಂಗ್ ಇತ್ತಲ್ಲ. ಸ್ಟಾರ್ ಕಾಸ್ಟಿಂಗು ಒಳ್ಳೆ ಅವಾರ್ಡ್ ಬಂದ ಮೂವಿ. ಇಲ್ಲಿ ಪುಟ್ಟಣ್ಣದ್ರು ರಿಲೀಸ್ ಆಗಿತ್ತು, ಮತ್ತು ನವರಂಗಲ್ಲಿ ರಿಲೀಸ್ ಆಗಿತ್ತು. ಭಾಳ ಒಳ್ಳೆ ಮೂವಿ. ಡಾಕ್ಟರ್ ಗುರು ರಾಮಸ್ವಾಮಿ ಕತೆ. ಅದು ಗುರು ಅವರ ಕಥೆ. ಅದು ಡಾಕ್ಟರ್ ಗುರು ರಾಮಸ್ವಾಮಿ ಅವರ ಕಥೆ. ಭಾಳ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅಲ್ಲಿ ಕುರು ಅಂತ ಒಂದು ಗ್ರಾಮ. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರದಿಂದ ಮರವಂತೆ ಬೀಚ್, ನರಸಿಂಹಸ್ವಾಮಿ ದೇವಸ್ಥಾನದಿಂದ ಬೋಟಲ್ಲೇ ಹೋಗಬೇಕು ಆ ದ್ವೀಪಕ್ಕೆ. ಅಲ್ಲಿ 3 ಮನೆ: ಕೃಷ್ಣ ಹೆಬ್ಬಾರ್, ರಾಮಚಂದ್ರ ಹೆಬ್ಬಾರ್, ಶ್ರೀನಿವಾಸ ಹೆಬ್ಬಾರ್ ಅಂತ 3 ಮನೆ. ಇಲ್ಲಿ ಕುಂದಾಪುರದಲ್ಲಿ. ಅಲ್ಲಿ ಎಲ್ಲ ನಾನು ಶೂಟಿಂಗ್ ಸ್ಪಾಟು ಕುಂದಾಪುರದಲ್ಲಿ. ಕುರು ಅದೊಂದು ಹಳ್ಳಿ, ಅದೊಂದು ದ್ವೀಪ. ಅದು ಐಲ್ಯಾಂಡ್. ಸುತ್ತ ಸೋಪರ್ಣಿಕಾ ನದಿ. ರಾತ್ರಿ ಆಯ್ತು ಸಮುದ್ರ ಬಂದ್ಬಿಡೋದು, ಹಗಲಾಯ್ತು ಸಮುದ್ರ ಇಳ್ದೋಗ್ಬಿಡೋದು. ಆ ಥರ ಜಾಗ. ಬರೀ ಬೋಟಲ್ಲೇ ಹೋಗ್ಬೇಕು ಆಚೆ ಆ ದ್ವೀಪಕ್ಕೆ. ಅದು ಜಿ ಮೂರ್ತಿ ಅವರೊಂದು ಕುರುನಾಡು ಅಂತ ಮಾಡಿದ್ರಲ್ಲ, ಅಲ್ಲೇ ನಮ್ಮ ಅದೇ ಜಾಗ ಕುರು ಅಂತ ಅದ್ರ ಹೆಸರು. ಅಲ್ಲಿ ನಿಮಗೆ A ಫ್ಲೋರ್, B ಫ್ಲೋರ್, C ಫ್ಲೋರ್ 3 ಮನೆ ಇತ್ತು. 3 ಥರ ಫ್ಲೋರು. ಅವಾಗೆಲ್ಲ ಸಂತೋಷ್ ಕುಮಾರ್ ಅಂತ ಕ್ಯಾಮ್ರಾಮನ್ನು. ಎಷ್ಟು ಚೆನ್ನಾಗಿತ್ತು ಅಂದರೆ ಅನುಭವ. ನಮಗೆ ಶೂಟಿಂಗಲ್ಲಿ ಇದೀವಿ ಅಂತ ಅನಿಸ್ತಾ ಇರಲಿಲ್ಲ. ಅಷ್ಟು ಒಂದು ಫ್ಯಾಮಿಲಿ ಥರ ಇದ್ವಿ ಎಲ್ಲ. ಎಕ್ಸಾಕ್ಟ್ಲಿ ಆ ಲೊಕೇಶನ್ ಎಲ್ಲಿ ಬರುತ್ತೆ ಗುರುಳದು? ಎಕ್ಸಾಕ್ಟ್ ಲೊಕೇಶನ್ ಮರವಂತೆ ಬೀಚ್ ನೋಡಿದ್ದೀರಲ್ಲ, ಮರವಂತೆ ಬೀಚ್ ಆಪೋಸಿಟ್ ಅದು. ಮರವಂತೆ ಬೀಚ್ ಪಕ್ಕದಲ್ಲೇ ಹೈವೇ ಹೋಗುತ್ತೆ. ಹೈವೇ ಈ ಕಡೆಗೆ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದೆ. ಅಲ್ಲಿಂದ ಬೋಟಲ್ಲಿ ಹೋಗ್ಬೇಕು. ಬೋಟಲ್ಲಿ ಹೋದ್ರೆ ಕುರು ಅಂತ ಒಂದು ಗ್ರಾಮ. ಅದು ಅಲ್ಲಿಗೆ ಯಾವುದು ಬಸ್ ಸಂಚಾರ ಆ ಥರ? ಬರೀ ಬೋಟೆ, ಬರೀ ದೋಣಿಲೇ ಹೋಗ್ಬೇಕು. ಅದೇ ಇದು ಜಿ ಮೂರ್ತಿ ಅವ್ರದ್ದು ನಾನು ಕುರುನಾಡು ಅಂತ ತಿಳ್ಕೊಂಡು ಆ ಸಿನಿಮಾ ನೋಡಿದ್ದೆ ನಾನು. ಆ ಬ್ರಿಡ್ಜ್ ಮಾಡ್ಸೋಕೋಸ್ಕರನೇ ಕತೆ ಮಾಡಿದ್ರೆ ಅದೇ ಜಾಗ ಕುರು ಅಂತ. ಬಹಳ ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸು. ಅಮರದೇವ್ ಪಾಪ ನನಗೆ ಯಾವುದೇ ರೀತಿಯ ಇದನ್ನು ಹೇಳ್ತಾ ಇರಲಿಲ್ಲ. ನೋಡಿ ಕಲೀರಿ. ನನ್ನ ಮೇಲೆ ಬಹಳ ಪ್ರೀತಿ ಅವರಿಗೆ, ಅಮರದೇವ್ಗೆ. ತುಂಬ ಚೆನ್ನಾಗಿ ಹೇಳ್ಕೊಡೋರು. ಡೈಲಾಗ್ ವರ್ಷನ್ ಹೇಗೆ, ಇದು ಹೇಗೆ, ಅದು ಹೇಗೆ ಅಂತ. ಆಮೇಲೆ ಮೂರ್ತಿ ಇವರು ಶಿವಕುಮಾರ್ ತುಂಬ ನನಗೆ ಕೊಡೋರು, ಸಾಥ್ ಕೊಡೋರು. ಅಂತೂ ಆ ಸಿನಿಮಾ ತುಂಬ ಚೆನ್ನಾಗುಂಟು. ಅದಕ್ಕೆ ಇವರು ದೇವಿ ಮತ್ತು ಉಡುಪಿ ಜಯರಾಮ್ ಡ್ಯಾನ್ಸ್ ಡೈರೆಕ್ಟರ್ಸು. ಎಷ್ಟು ದಿನ ಶೂಟಿಂಗ್ ಮಾಡಿದ್ವಿ? ಬಹುಶಃ ಒಂದು 20 ದಿವಸ ಇರ್ಬೋದು. ಅಂದರೆ ಹೀರೋ ಬಂದ್ಬಿಟ್ಟು ನಿಖಿಲ್ ಮಂಜು. ಹೀರೋಯಿನ್ ಬಂದ್ಬಿಟ್ಟು ಶ್ರುತಿ ಅವರು. ಶ್ರುತಿ ಹೀರೋಯಿನ್. MD ಕೌಶಿಕ್, ದತ್ತಣ್ಣ, ರಮೇಶ್ ಭಟ್ಟು ಎಲ್ಲ ಮಾಡಿದ್ದಾರೆ. ಭಾಳ ಒಳ್ಳೆ ಸಬ್ಜೆಕ್ಟು. ಫುಲ್ ಸ್ಟಾರ್ ಕಾಸ್ಟಿಂಗ್ ಇದೆ ಅದರಲ್ಲಿ. ಫುಲ್ ಸ್ಟಾರ್ ಕಾಸ್ಟಿಂಗ್.
ಭಾಳ ಚೆನ್ನಾಗಿತ್ತು ಅನುಭವ. ಅಂದ್ರೆ ನಿಮ್ದು ಮೊದಲೇ ಸಿನಿಮಾನೇ ಅದ್ದೂರಿ ತಾರಾಗಣ. ಅದ್ದೂರಿ ತಾರಾಗಣ ಭಾಳ ಚೆನ್ನಾಗಿತ್ತು. ತುಂಬ ಆಮೇಲೆ ಉಗಾದಿ ಹಬ್ಬ ಅಲ್ಲೇ ಮಾಡಿದ್ವಿ ನಾವು. ಉಗಾದಿ ಹಬ್ಬಕ್ಕೆ ಊರಿಗೆ ಬರಲಿಲ್ಲ, ಉಗಾದಿ ಹಬ್ಬ ಅಲ್ಲಿ ಮಾಡಿದ್ವಿ, ಅದಿನ್ನೂ ಜ್ಞಾಪಕ ಇದೆ ನನಗೆ. ಆಮೇಲೆ ಎರಡನೇದೇ ನಮ್ಮ ಇದೆಲ್ಲ ಮುಗೀತು, ಈ ಸಿನಿಮಾ ಎಲ್ಲ ಮುಗೀತು. ಇವೆಲ್ಲ ಇಲ್ಲಿ ನಮ್ಮ ಚಾಮುಂಡೇಶ್ವರಿಲೇ ಎಲ್ಲ ಎಡಿಟಿಂಗ್ ಎಲ್ಲ ಆಗಿದ್ದು. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ವರ್ಕ್ ಎಲ್ಲ ಇದೆಲ್ಲ ಆಯಿತು. ಅವಲೋಕನ ಅಂತ ಮಾಡೋದು, ಅದು ಎರಡನೇ ಸಿನಿಮಾನ. ಡಿ ಒನ್ ಅದು ಅವಲೋಕನ ಅಂತ. ಏನು ಧಾರಾವಾಹಿ ಅವಲೋಕನ ಅಂತ. ಅದು ಕ್ಯಾಸನವರು ಫಾರೆಸ್ಟ್ ಡಿಸೀಸ್ ಅಂತ, ಅಂದರೆ ಮಂಗನ ಕಾಯಿಲೆ ಬಗ್ಗೆ ಅಮರದೇವ್ ಅದನ್ನು ಡೈರೆಕ್ಟ್ ಮಾಡಿದ್ರು. ಅದಕ್ಕೂ ಮಾಡಿದೆ. ಅದಾದ ನಂತರ ತುಂಬ ಸೀರಿಯಲ್ಗಳು ಮಾಡಿದ್ರು ಅಮರದೇವ್ ಅವರು. ನಂಬರ್ 63, ಹ್ಯಾರಿಸ್ ರೋಡ್, ಮತ್ತು ತುಂಬ ಮಾಡಿದ್ರು. ಆ ಸೀರಿಯಲ್ಗೆಲ್ಲ ನಾನೇ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೆ. ಕ್ರಮೇಣ ನಿಖಿಲ್ ಮಂಜು ಅವ್ರ ಜೊತೆ ಇರೋಕ್ಕೆ ಶುರು ಮಾಡಿದೆ ನಾನು. ನಿಮ್ಮವರ ಒಡನಾಟ ಜಾಸ್ತಿ ಆಯಿತು. ನಿಖಿಲ್ ಮಂಜು ಅವರು ತುಂಬ ಸೀರಿಯಲ್ ಇಂಡಿಪೆಂಡೆಂಟಾಗಿ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಅವ್ರ ಜೊತೆಯಲ್ಲಿ ತುಂಬ ಭಾಗಿಯಾಗಿದ್ದೆ. ಅವರೇ ನನಗೆ ಕೆಲವು ಸೀರಿಯಲ್ಸನ್ನ ಕೊಟ್ಟರು, DD 1, DD 9 ಅದರಲ್ಲಿ ನನ್ನ ಹೆಸರಲ್ಲೇ, ನನ್ನ ನಿರ್ದೇಶಕನ ಇದರಲ್ಲೇ ಹೆಸರು ಬಂತು. ಭಾಳ ಚೆನ್ನಾಗಿ ಅಲ್ಲಿಂದ ನನ್ನ ಕ್ಯಾರಿ ಆಗ್ತಾ ಬಂತು. ಎರಡನೇ ಸಿನಿಮಾ ನಿಖಿಲ್ ಅವರು ಕುಹು ಅಂತ. B. ಸುರೇಶ್ ಅದಕ್ಕೆ ಡೈರೆಕ್ಟರು, ಯೋಗರಾಜ್ ಭಟ್ರು ಅದಕ್ಕೆ ಅಸೋಸಿಯೇಟು. ಸರಿ, ಅದನ್ನು ಪ್ರಕಾಶ್ ರೈ, ಗೀತಾ, ಹೊನ್ನವಳ್ಳಿ ಕೃಷ್ಣ ಮತ್ತು ನಮ್ಮ ಇವನು ಯಾರು ಹಾಸ್ಯ ನಟ ಇದ್ದಾರಲ್ಲ ಇನ್ನೊಬ್ಬರು, ಉಮೇಶ್ ಅಲ್ಲ ಹೊನ್ನವಳ್ಳಿ ಕೃಷ್ಣ ಅಲ್ಲ ಹೇಳ್ತೀನಿ ಇವರೆಲ್ಲ ಇದ್ದಾರೆ ಸ್ಥಳಗಳ ಮೇಲೆ. ಕಾವೇರಿ ಅಂತ ಹೀರೋಯಿನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಆ ಪಿಕ್ಚರ್. ಅದರಲ್ಲಿ ನಾನು ಮೇಲ್ವಿಚಾರಕ ಸಂಪೂರ್ಣ. ಬೆಂಗಳೂರಿಂದ ಕುಂದಾಪುರ ಶರಣ್ ಹೋಟೆಲ್ ರೂಮ್ ಹಾಕಿದ್ರು. ಅದು ಅಲಸನಾಡು ಅಂತ. ಅಲ್ಲಿ B. ಸುರೇಶ್ ಡೈರೆಕ್ಟರ್ ಅದಕ್ಕೆ. B. ಸುರೇಶ್ ಆಯಿತಾ. ಅದು ಎರಡನೇ ಸಿನಿಮಾ ಅನುಭವಕ್ಕೆ ಹೇಳೋದು. ಆ ಸಿನಿಮಾಗೆ ನಾನು ಅಸೋಸಿಯೇಟ್ ಅಲ್ಲ, ಅದಕ್ಕೆ ಬಂದು ಯೋಗರಾಜ್ ಭಟ್ ಅಸೋಸಿಯೇಟ್. ಯೋಗರಾಜ್ ಭಟ್ರು B. ಸುರೇಶ್ ಸರ್ ಜೊತೆಗಿದ್ರು. ಹೌದು, ಸಾಧನ ಸೀರಿಯಲ್ ಅವೆಲ್ಲ ಅಲ್ಲಿ. ಹೌದೌದು. ಅದರಲ್ಲಿ ಅವರು ಅಸೋಸಿಯೇಟ್. ನಾನು ಬಂದು ಪೂರ್ತಿ ಎಲ್ಲ ಮೇಲುಸ್ತುವಾರಿ ನೋಡ್ಕೊಳ್ತಾ ಇದ್ದೆ. ಇದೇ ಮಂಜು ಚಾಮರಾಜಪೇಟೆಯಲ್ಲಿರೋರು. ನಂದೇ ಅದು ಇದು ತೊಗೊಂಡು ಹೋಗ್ಕೊಳ್ಳೋದು, ಬಸ್ಸಲ್ಲಿ ಹೋಗೋದು, ನೈಟು ಸುಗಮ ಟ್ರಾವೆಲ್ಸ್ ಹೊರಟೋಗ್ಬಿಡೋದು. ಅಲ್ಲಿ ನಮ್ಮೊಂದು ರೂಮ್ ಇರೋದು. ಕಂಪ್ಲೀಟ್ ಸಿನಿಮಾ ನಿಮ್ಮ ಇನ್ಚಾರ್ಜಲ್ಲಿ ನಡೀತು ಅನ್ನಂಗಾಯ್ತು. ಆಯ್ತು. ತುಂಬ ಗೌರವಿಸೋರು ಪಾಪ, ತುಂಬ ಇದಾಗಿ. ಅದಾದಮೇಲೆ ನಾವು ಈ ಕಡೆ ಸೀರಿಯಲ್ ಕಡೆ ಬಂದ್ವಿ. ನಿಖಿಲ್ ಅವರು ಸೀರಿಯಲ್ ಕಡೆ ಬಂದರು. ಸೀರಿಯಲ್ಗಳು ಶುರು ಮಾಡಿದ್ವಿ. ಸೀರಿಯಲ್ ನಡೀತಾ ಹೋಯಿತು. ಆಗ ನಟರಾಜ್ ಖಾನ್ಗೌಡ ಅವ್ರದ್ದು ಸೀರಿಯಲ್ ನಡೀತು, ಮದುವೆ ಅಂತ ಇದಕ್ಕೆ ಉದಯ ಟಿವಿಗೆ. ಅದು ಮುಗೀತು. ಅದು ಪರುಷ ಅಂತ ಮಾಡಿದ್ವಿ ನಟರಾಜ್ ಖಾನ್ಗೌಡಿಗೆ. ಅದಕ್ಕೆ ನಾನು ಅಸೋಸಿಯೇಟ್ ಪರುಷಕ್ಕೆ. ಇದಲ್ಲೇ ತುಂಬ ಸಿನಿಮಾಗಳಿಗೆ ನಾನು ನಿಖಿಲ್ ಅವ್ರ ಸಿನಿಮಾಗಳಿಗೆ ಅಸೋಸಿಯೇಟ್ ಮಾಡಿದೆ. ಹಸಿರು ರಿಬ್ಬನ್ ಇರ್ಬೋದು, ಮತ್ತು ಒಂದೂರಲ್ಲಿ ಇರ್ಬೋದು, ಆಮೇಲಿಂದ ವಿಷದ ಮಳೆ ಇರ್ಬೋದು, ಬ್ರೀಫ್ ಕೇಸ್ ಇರ್ಬೋದು, ತುಂಬ ಸಿನಿಮಾಗಳು, 1-2 ಅಂತೇನಿಲ್ಲ, ಭಾಳ ಎಲ್ಲ ಸಿನಿಮಾಗಳು ನಾನೇ ಅಸೋಸಿಯೇಟು. ಆಮೇಲೆ ಅವರೇ ನನಗೆ 3 ಸಿನಿಮಾನ ಡೈರೆಕ್ಷನ್ ಕೊಟ್ಟರು. ಒಂದು ಸಿರಿಸಿರಿ ಜೋಗ ಅಂತ ಕೊಟ್ಟರು, ಮತ್ತು ಒಂದು ದಕ್ಷಿಣ ಕಾಶಿ ಅಂತ ಕೊಟ್ಟರು, ಇನ್ನೊಂದು ಆನಂದಗಿರಿ ಅಂತ. 3 ಸಿನಿಮಾ ನನ್ನ ಇದರಲ್ಲಿ ಡೈರೆಕ್ಷನಲ್ಲಿ ಬಂತು. ಹೀಗೆ ನನ್ನ ಬೆಳೆಸ್ಕೊಂಡು. ಸಿರಿ ಜೋಗ ಯಾವುದಕ್ಕೂ ಒಂದು ಇದಾಯ್ತಲ್ಲ ಅದು. ಹೌದು, ಸಿರಿ ಜೋಗ ಅದಕ್ಕೂ ಅವಾರ್ಡ್ ಬಂತು. ಮತ್ತು ನಾವು ಮಾಡಿರೋ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಅವಾರ್ಡು. ಮತ್ತು ಇಂಟರ್ನ್ಯಾಷನಲ್ ನಿಮಗೆ ಒಂದು ಸ್ಪೆಷಲ್ ಬ್ರ್ಯಾಂಡ್ ಇದೆ ಬಿಡಿ, ಅವಾರ್ಡ್ ಡೈರೆಕ್ಟ್ ಫಿಲ್ಮ್ ಫೆಸ್ಟಿವಲ್ಲು. ಆಮೇಲೆ ಅಬ್ದುಲ್ ಕಲಾಂ ನೋಡಿದ್ರು ಯಾವುದು ಒಂದೂರು ಇನ್ನೋ ಸಿನಿಮಾನ. ನಮ್ಮ ನಡೆದಾಡೋ ಗುರುಗಳಿದಾರಲ್ಲ, ಸಿದ್ಧಗಂಗಾ ಮಠ ಶ್ರೀಗಳು, ಈಗ ಪಾಪ ಅವರು ಇದಾಗಿದ್ದಾರೆ, ದೇವರಾಗಿದ್ದಾರೆ. ಅವರು ಬಂದು ನಮ್ಮ ಸಿನಿಮಾನೇ ನೋಡಿದ್ರು, ಸುಚಿತ್ರಾ ಫಿಲ್ಮ್ ಸೊಸೈಟಿಗೆ. ಅಬ್ದುಲ್ ಕಲಾಂ ನೋಡಿದ್ರು ನಮ್ಮ ಸಿನಿಮಾನ. ಅದಕ್ಕೆ ಆ ಸಿನಿಮಾ ಕೆಲಸ ಮಾಡಿರೋ ಹೆಮ್ಮೆ ತುಂಬ ಇದೆ. ಎಷ್ಟು ಭಾಳ ಒಳ್ಳೆ ವಿಷಯ ಕೇಳಿದ್ರೆ ಖುಷಿ ಅನ್ಸುತ್ತೆ ನಮಗೆಲ್ಲ. ಸುಮಾರು ಬ್ಲೈಂಡ್ಸ್ ಎಲ್ಲ ಅವರೇ ಕೊಟ್ಟರು. ಮುರುಘರಾಜೇಂದ್ರ ಮಠದಿಂದ ಕಾಲಿಲ್ದಿರೋರ್ನ ಕೊಟ್ಟರು. ಅದೆಲ್ಲ ಒಂದು ವರ್ಕ್ಶಾಪು, ಅದು ಕುಂದಾಪುರದಲ್ಲಿ ಆಗಿದ್ದು. ಅದು ಯಾವುದಪ್ಪ, ಅದು ಹಳ್ಳಿ ಮಠ ಜ್ಞಾಪಕ ಅವ್ರು ಹೇಳ್ತೀನಿ. ಅಲ್ಲಿ ಒಂದು ವರ್ಕ್ಶಾಪೇ ನಡೀತು. ಅಲ್ಲಿ ತುಂಬ ಚೆನ್ನಾಗಿ. ಆಮೇಲೆ ಅದರಲ್ಲಿ ಇವ್ರು ಮಾಡಿದ್ದಾರೆ, ನಮ್ಮ GVR ಮಗಳು, ಅವರು ಆ್ಯಕ್ಟ್ ಮಾಡಿದ್ದಾರೆ. ರೂಪಾಯಿಗರು, ಸುಚೇಂದ್ರ ಪ್ರಸಾದ್ ಅವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಭಾಳ ಒಳ್ಳೆ ಮೂವಿ ಅದು. ಇಟ್ ಹ್ಯಾಸ್ ಗಾಟ್ 5 ಅವಾರ್ಡ್ಸ್. 5 ಅವಾರ್ಡ್ ತೊಗೊಂಡು ಸಿನಿಮಾ. ಇನ್ನು ನನಗೆ ಅದಕ್ಕಿಂತ ಏನು ಬೇಕು, ಸಿನಿಮಾಗೆ ಬಂದರೆ ಏನು ಡೈರೆಕ್ಟ್ ನನಗೆ ಬಂದಾಗೆ ತಾನೆ. ಖಂಡಿತ ನನಗೆ ಆ ಥರ ಖುಷಿ ಕೊಡೋ ಮನುಷ್ಯ. ಆಮೇಲಿಂದ ನಾನು ನಿಖಿಲ್ ಅವ್ರು ಬಿಟ್ಟು ಬೇರೆಯವ್ರು ಕೆಲಸ ಮಾಡಲೇ ಇಲ್ಲ. ನಿಖಿಲ್ ಅವ್ರು ಒಂದೇ ಮಾತು ಕೇಳೋರು, ರವೀಂದ್ರನಾಥ್ ಅಸೋಸಿಯೇಟ್ ಕೊಡಿದ್ರೆ ಅವ್ರನ್ನ ಕೇಳಿ ನೋಡಿ, ನನ್ನ ನೀವು ಅಸೋಸಿಯೇಟ್ ಮಾಡಿದ್ರೆ ನಿಖಿಲ್ ಅವ್ರು ಕೇಳಿ ನೀವು. ನಮ್ಮವರ ಬಾಂಧವ್ಯ ಹಾಗೆ ಇತ್ತು, ಈಗಲೂ ಹಾಗೆ ಇದ್ದೀವಿ. ಈಗಲೂ ಅದೇ ಪ್ರೀತಿ, ಗಟ್ಟಿ ಸಂಬಂಧ ಈಗಲೂ ಹಾಗೆ ಇದೆ.
ಅದಾದ ನಂತರ ಇನ್ನೊಬ್ಬ ನನ್ನ ಆತ್ಮೀಯ ಮಿತ್ರ ಜೋಶಿ ಅಂತ, ನಾಗನಾಥ್ ಜೋಶಿ ಅಂತ, ಅವನು 4 ಸಿನಿಮಾ ನನಗೆ ಕೊಟ್ಟ, ಪಾಪ ಡೈರೆಕ್ಷನ್ ಮಾಡಿಕೊಟ್ಟೆ. ಅದಾದ ನಂತರ ಸುನೀಲ್ ಹುಬ್ಬಳ್ಳಿ ಅಂತ, ಜನ್ಮದಾತೆ, ಆಮೇಲೆ ಅವರಿಗೆ ಇನ್ನೂ ಸಿನಿಮಾಗಳು ಮಾಡೋದಿದೆ. ಅದಾದ ನಂತರ ರಮೇಶ್ ಚಂದ್ರಗೌಡ, ಸಿ.ಆರ್. ಗೌಡ ಅಂತೀವಿ, ಅವರಿಗೆ ಒಂದು ಸಿನಿಮಾ ಮಾಡಿದೆ. ಕೈಯಲ್ಲಿ ಇನ್ನೂ ಹಲವಾರು ಸಿನಿಮಾ ಇದೆ. ಇಷ್ಟರಲ್ಲಿ ಸ್ವಲ್ಪ ಆರೋಗ್ಯ ಕೈ ಕೊಟ್ಟು ಸ್ವಲ್ಪ ಹಾಸ್ಪಿಟಲೈಸ್ ಆದೆ. ಈಗ ಆರೋಗ್ಯವಾಗಿದ್ದೀನಿ. ಇನ್ನು ಮುಂದೆ ಅದನ್ನೆಲ್ಲ ಮುಂದುವರಿಸ್ಬೇಕು, ಮಾತು ಕೊಟ್ಟಿರೋರ್ನೆಲ್ಲ ಸಿನಿಮಾ ಮುಂದುವರಿಸ್ಬೇಕು. ಇದು ಸಿನಿಮಾ ಜರ್ನಿ. ಸರ್, ಈಗ ತಮ್ಮ ಶೂಟಿಂಗ್ ಇಲ್ಲ ಟೈಮಲ್ಲಿ ತಮ್ಮ ದಿನಚರಿ ಹೇಗಿರುತ್ತೆ? ನನ್ನ ದಿನಚರಿ ಅಂದರೆ ನೋಡಿ, ನಿಮಗೆ ಗೊತ್ತಿದ್ದ ಹಾಗೆ ನಾನು ಬೆಳಗ್ಗೆ ಬೇಗ ಹೇಳ್ತೀನಿ, ಸ್ನಾನ ಸಂಧ್ಯಾ ವಂದನ ಮುಗಿಸ್ಕೊಳ್ತೀನಿ. ಇನ್ನು ನಂಗೆ ಚಿತ್ರೀಕರಣ ಯಾವುದೂ ಇಲ್ಲದಿರೋವಾಗ ಇನ್ನೇನು ಮಾಡಲಿಕ್ಕೆ ಕೂತ್ಕೊಂಡು ಸ್ಕ್ರಿಪ್ಟ್ ಅಂತ ಕಥೆಗಳು ಅಂತ ಮಾಡ್ತೀನಿ. ನಾನೇ ನನ್ನ ಸಿನಿಮಾಗಳಿಗೆ ಕೆಲವೆಲ್ಲ ಕಥೆ ಮಾಡಿದ್ದೀನಿ, ಕಥೆಗಳನ್ನು ಮಾಡ್ತಾಯಿರ್ತೀನಿ. ನನ್ನ ಹವ್ಯಾಸ ಏನಪ್ಪ ಅಂತಂದರೆ ಸ್ಕ್ರಿಪ್ಟ್ ಮಾಡೋದು, ಸಂಭಾಷಣೆ ಬರೆಯೋದು, ಸ್ಕ್ರೀನ್ ಪ್ಲೇ ಮಾಡೋದು, ಸಿಂಗಲ್ ಲೈನ್ಗಳು ಮಾಡೋದು, ಅಥವಾ ಯಾರಾದರೂ ನನಗೆ ಬೇಕು ಅಂತ ನನ್ನ ಪ್ರೀತಿಯಿಂದ ಯಾರು ಬರ್ತಾರೆ ಅವ್ರ ಹತ್ರ ಮಾತುಕತೆ ಆಡೋದು, ಅವ್ರಿಗೆ ಕೆಲವು ಸಲಹೆ ಕೊಡೋದು. ಇದು ನನ್ನ ಬಿಡುವಿನ ವೇಳೆಯ ಕೆಲಸಗಳಾಗಿರುತ್ತೆ. ತಾವು ಇಲ್ಲಿವರೆಗೂ ಎಲ್ಲೆಲ್ಲಿ ಚಿತ್ರೀಕರಣ, ಬೇರೆ ಬೇರೆ ಶೂಟಿಂಗ್ ಎಲ್ಲ ಓಡಾಡಿದ್ದೀರಾ? ಈಗ ಬೇರೆ ರಾಜ್ಯ ಆಗ್ಬೋದು, ಬೇರೆ ದೇಶಗಳೇ ಆಗ್ಬೋದು, ಎಲ್ಲೆಲ್ಲ ತಮ್ಮ ಜರ್ನಿ ಆಗಿದೆ ಇಲ್ಲಿವರೆಗೂ? ನನ್ನ ಜರ್ನಿ ಅಂದರೆ ಶೂಟಿಂಗ್ ಅಂತ ಅನ್ನೋಕ್ಕಿಂತ ಫೆಸ್ಟಿವಲ್. ನಾನು ಜೋಶಿಯವರಿಗೆ ಸಿನಿಮಾ ಮಾಡಿಕೊಟ್ಟಾಗ 2 ಸಿನಿಮಾದಲ್ಲಿ ನಮ್ಮದು ಫೆಸ್ಟಿವಲ್ ಹೋಗಿತ್ತು. ಒಂದು ಮೋಡ ಸುರಿಯಿತು, ಚಿಗುರು ಅನ್ನೋದು ನನ್ನ ಕತೆ. ಆ 2 ಸಿನಿಮಾನು ಕೂಡ ಡೆಹ್ರಾಡೂನಲ್ಲಿ ಸ್ಕ್ರೀನಿಂಗ್ ಆಯಿತು, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ. ಆಗ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ದರು. ಅಲ್ಲಿ ಭಾಳ ಗೌರವಯುತವಾಗಿ ಕಂಡುಕೊಂಡ್ರು. ನಮ್ಮ ಚಿಗುರು ಅನ್ನೋ ನನ್ನ ಕತೆ ಅಲ್ಲಿ ಸ್ಕ್ರೀನಿಂಗ್ ಆಯಿತು, ಆಗ ಹೋಗಿದ್ದೆ. ಎರಡನೇದಾಗಿ ಮೋಡ ಸುರಿಯಿತು ಅಂತ ಒಂದು ಸಿನಿಮಾ, ಮೋಡ ಸುರಿಯಿತು, ಅದು ಕೂಡ ಅಲ್ಲಿ ಇದಾಯಿತು. ಆ ಸಿನಿಮಾದು ಕೂಡ ಇದಾಯಿತು. ಆವಾಗ ನಾವು ಡೆಹ್ರಾಡೂನ್ ಮುಗಿಸ್ಕೊಂಡು ಬಂದ್ವಿ. ಸೊ ಇದಕ್ಕೆ ಪೈನಾರಿ ಅಂತ ಒಂದು ಕೊಂಕಣಿ ಸಿನಿಮಾ, ಅದು ಜೋಶಿಯವರಿಗೆ ಮಾಡಿಕೊಟ್ಟೆ ನಾನು. ಆಗ ಕಲ್ಕಟ್ಟ ಫೆಸ್ಟಿವಲ್ ಹೋಗಿತ್ತು. ಕಲ್ಕಟ್ಟ ಗೌರ್ಮೆಂಟೇ ನನಗೆ ಫ್ಲೈಟು ಎಲ್ಲ ಹಾಕ್ಕೊಟ್ಟಿದ್ರು, 7 ಸ್ಟಾರ್ ಹೋಟೆಲ್ ರೂಮ್ ಹಾಕಿದ್ರು. ಅಲ್ಲಿಗೆ ಬಹಳಷ್ಟು ಜನ ನನ್ನ ಮಿತ್ರರೆಲ್ಲ ಬಂದಿದ್ದರು, ಇನ್ಕ್ಲೂಡಿಂಗ್ ಜೋಶಿನೂ ಬಂದಿದ್ದರು, ಎಮ್ ಡಿ ಕೌಶಿಕ್ ಬಂದಿದ್ದರು, ನಾಗತಿಹಳ್ಳಿ ಚಂದ್ರಶೇಖರ್ ಬಂದಿದ್ದರು, ಮತ್ತು ಇನ್ನೂ ಕೆಲವರೆಲ್ಲ ಹಲವಾರು ಮಿತ್ರರೆಲ್ಲ ಬಂದಿದ್ದರು. ಆದರೆ ನನ್ನ ಸಿನಿಮಾನು ಕೂಡ ಅಲ್ಲಿ ಪ್ರೊಜೆಕ್ಟ್ ಆಯಿತು. ಅಲ್ಲೇ ಪ್ರೆಸ್ ಮೀಟ್ ಎಲ್ಲ ನಡೀತು. ನಮ್ಮನ್ನು ತುಂಬ ಗೌರವ ಕಂಡುಕೊಂಡ್ರು. ಹೊರಗಡೆ ದೇಶದಿಂದ ಬಂದವರೆಲ್ಲ ನಮ್ಮ ಸಿನಿಮಾ ನೋಡಿದ್ರು, ಬೇಷ್ ಅಂದರು. ಇನ್ನೇನು ಬೇಕಿದ್ದಕ್ಕಿಂತ ಇಷ್ಟು ಬದಲಾವಣೆ ಆಗಬೇಕಾದ ಕಾರಣ ಮೊದಲನೇದು ನನ್ನ ಮಿಸಸ್. ಅವಳಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕು. ಯಾಕೆ ಅಂತಂದ್ರೆ ನಾನು ತುಂಬ ಸುಖವಾಗಿದ್ದೆ ನಾನು. ಮಧ್ಯಕಾಲದಲ್ಲಿ ತುಂಬಾ ನಾನು ಬಡತನ ಬಂದಾಗ ನನಗೆ ಹೆಣ್ಣು ಕೊಡೋದೇ ದಿಕ್ಕಿರಲಿಲ್ಲ. ನೀವು ನಗಿತೀರಾ ನಿಜವಾಗಿ ಹೇಳಿದ್ರೆ, ನಿಮ್ಮನಿಗೆ ಯಾರು ಹೇಳ್ಕೊಳ್ತಾರೆ ಈ ಪೋಳಿ ಲೆಕ್ಕನಿಗೆ ಸುಮ್ಮನೆ ಸುತ್ತಾಡ್ಕೊಂಡಿದ್ದಾನೆ ಅಂತ. ಆಗ ನಮ್ಮೂರಿನಲ್ಲಿ ನನ್ನ ಮಿಸಸ್ ಅಕ್ಕ ಅಂದರೆ ನನ್ನ ಶೆಡ್ಕ ಹೋಟ್ಲ್ ಹಾಕಿದ್ರು. ಅವರು ತುಂಬ ಬದುಕಿದ ಮನೆ ಇದು, ಇವನಿಗೆ ಏನಾದ್ರು ಒಂದು ದಾರಿ ಮಾಡಬೇಕು ಅಂತೇಳಿ ಅವ್ರು ನನಗೆ ಕೊಟ್ಟರು. ಕೊಟ್ಟು ಮದುವೆ ಮಾಡಿದ್ರು. ಅಲ್ಲಿಂದ ನನ್ನ ಟರ್ನಿಂಗ್ ಪಾಯಿಂಟ್ ಶುರುವಾಯಿತು. ಅದಕ್ಕೂ ಮೊದಲು ನಾನು ದಾರಿ ತಪ್ಪಿತ್ತಿಲ್ಲ ಅಥವಾ ಪೋಲಿ ಆಟಗಳು ಆಡಿಲ್ಲ. ಊರಿನ ಜನ ನಾನು ಬಿಟ್ಟೇ ಕೊಡಲಿಲ್ಲ. ನಿಜ ಹೇಳಬೇಕು ಅಂದರೆ ನನ್ನ ಊರಿನ ಜನಕ್ಕೆ ನಾನು ಎಷ್ಟು ನಮಸ್ಕಾರ ಮಾಡೋದು ಸಾಲ. ಬದುಕಿದ ಮನೆ ಅಂತ ನನ್ನನ್ನು ಒಪ್ಕೊಂಡೇ ಇರೋರು. ಯಾವಾಗಲೂ ತಿಳುವಳಿಕೆ ಹೇಳೋರು. ನಾನೇನೋ ವಿರುದ್ಧವಾದ ದಿಕ್ಕಿನಲ್ಲಿ ಹೋದಾಗ ನಂಗೆ ತಿಳುವಳಿಕೆ ಬುದ್ಧಿ ಹೇಳಿರೋ ಜನಗಳು ಇದ್ದಾರೆ ನನಗೆ. ಆದ್ದರಿಂದ ನನ್ನ ಪರಿಪೂರ್ಣವಾದ ದಿಕ್ಕನ್ನು ಬದಲಾಯಿಸಿದವರು ನನ್ನ ಮಿಸ್ಸಸ್ಸು, ಧರ್ಮಪತ್ನಿ ಹಾಗೂ ನನ್ನ ಊರಿನ ಜನಗಳು. ಅವರು ಎಲ್ಲ ಹೇಳೋರು ನನಗೆ, ಹೀಗಲ್ಲ ಹೀಗಿರಿ, ನೀವು ಹೀಗಿರಬೇಕು ಅಂತ. ಪಾಪ ಆಸೆ ಪಟ್ಟರೆ ಜನಗಳು ಭಾಳ ಅವ್ರ ಪಾತ್ರನೂ ಇದೆ. 2 ಸಮಯದಲ್ಲಿ ಭಾಳ ನೋವಾಗುತ್ತೆ. ಒಂದೇ ನಮ್ಮ ತಂದೆ ತಾಯಿ ಕಳ್ಕೊಂಡಾಗ ತುಂಬ ನೋವಾಗ್ತು ನನಗೆ, ಜನ್ಮ ಕೊಟ್ಟವರು. ಎರಡನೇ ಪುಟ್ಟಣ್ಣ ಕಣಗಾಲ ಹೋದಾಗಂತೂ ಭಾಳ ನೋವು ನನಗೆ. ಯಾಕೆ ಅಂತಂದರೆ ಪುಟ್ಟಣ್ಣ ಕಣಗಾಲ ಅಂತಕ್ಕಂಥದ್ದು ಒಂದು ಭಾಳ ವಿಶಿಷ್ಟವಾದ ಮೂರ್ತಿ. ಅದು ಸಾಮಾನ್ಯ ಮೂರ್ತಿ ಅಲ್ಲ. ಅದನ್ನೇ ಕಳ್ಕೊಂಡ್ಬಿಟ್ಟೆ ಅಂತಂದಾಗ ಪೂಜೆ ಯಾರು ಮಾಡೋದು, ಧ್ಯಾನ ಯಾರು ಮಾಡೋದು? ಈಗ ನಮ್ಮ ತಂದೆ ತಾಯಿ ಇದ್ದರು, ಸಾಕಿದವರು, ಸಲಹದವರು, ಜನ್ಮ ಕೊಟ್ಟವರು, ಅವ್ರು ಹೊಟ್ಟೋದು ನೋವು. ಇನ್ನೊಂದು ಕಡೆ ಸಾಧನೆ ಮಾರ್ಗದಲ್ಲಿ ಕುಂಠಿತವಾಯ್ತಲ್ಲ, ಆಗ ನನಗೆ ಅತ್ಯಂತ ದುಃಖಕರವಾದಂಥದ್ದು ಸನ್ನಿವೇಶ ಬಂದಿದ್ದು ಆಗ ಪುಟ್ಟಣ್ಣವ್ರು ಹೋದಾಗ. ಏನಾಯಿತು ಪುಟ್ಟಣ್ಣವ್ರು ತೀರ್ಕೊಂಡಿದ್ದು ದಿನ? ಅದೇ ಪುಟ್ಟಣ್ಣವ್ರು ತೀರ್ಕೊಂಡ ದಿವಸ ಅದೇ ರೇಡಿಯೋ ಗಿಡಿಯೋದೆಲ್ಲ ಸುದ್ದಿ ಬಂತು. ನಮಗೆ ಭಾಳ ನೋವಾಯಿತು, ದುಃಖಪಟ್ಟಿದ್ವಿ. ಹೇಗಾದ್ರು ಮಾಡಿ ಕಣಗಾಲ ತಗೊಂಡು ಅವ್ರನ್ನ ಮಣ್ಣು ಮಾಡಬೇಕು, ಅವ್ರನ್ನಲ್ಲಿ ದಹನ ಮಾಡಬೇಕು ಅನ್ನೋದು ನನ್ನ ಮನಸ್ಸು. ಆದರೆ
ಅಲ್ಲಿ ಏನಾಯಿತು, ಇಲ್ಲಿ ಪರಿಸ್ಥಿತಿ ಏನಾಗಿತ್ತು ಅಂತಂದರೆ ಅಂಬರೀಷ್ ಗಿಂಬರೀಷ್ ಎಲ್ಲ ಇದ್ರಲ್ಲ, ಅವ್ರಿಗೆ ಬೇಕಾದವರು ತುಂಬ. ಅವರೆಲ್ಲ ಗುಂಡ್ರಾವ್ ಚೀಫ್ ಮಿನಿಸ್ಟರ್. ಇದು ನಮ್ಮ ಕರ್ನಾಟಕದ ಆಸ್ತಿ, ನಾವಿಲ್ಲೇ ಅವ್ರನ್ನ ದಹನ ಮಾಡಬೇಕು ಅಂತೇನೋ ಹೇಳಿದ್ದಾರೆ ಅಂತ ಹೇಳಿ ಹರಿಶ್ಚಂದ್ರ ಘಾಟ್ ಹರಿಶ್ಚಂದ್ರ ಘಾಟ್ ಇದ್ದಾರೆ, ಅಲ್ಲಿ ಅವ್ರನ್ನ ದಹನ ಮಾಡೋದು ಅಂತ ಕೇಳ್ಪಟ್ಟೆ. ಬೂದಿ ಮಾತ್ರ ಅಲ್ಲಿ ತೊಗೊಂಡ್ಬಂದಿದ್ರು, ಬರ್ನಿಂಗ್ ಮಾಡಿ ಬರ್ನಿಂಗ್ ಬೂದಿ ಮಾತ್ರ ಕಣಗಾಲಕ್ಕೆ ತಂದಿದ್ರು. ಅವರ ಹಿರಿಯ ಮಗ ಕಣಗಾಲ ಪ್ರಭಾಕರ್ ಶಾಸ್ತ್ರಿಗಳು ಎಲ್ಲರೂ ಆ ಬೂದಿನ ತೊಗೊಂಡ್ಬಂದ್ರು. ನಾವು ರಾತ್ರಿ ಬಂದು ಕಾರಲ್ಲಿ ಬಂದರು, ಸಾಯಂಕಾಲ ರಾತ್ರಿ ಇಡೀ ಊರಿನ ಜನ ಒಂದು ಆ ಬೂದಿಯ ಕುಂಭ ಇದೆಯಲ್ಲ, ಅದನ್ನು ಒಂದು ಪೆಟ್ರೋಲ್ ಮ್ಯಾಕ್ಸು, ಅವಾಗ ಕರೆಂಟು ಅಲ್ಲೆಲ್ಲ ಒಂದು ಕರೆಂಟ್ ದೀಪ ಕಳಿಸ್ತಾರೆ, ಪೆಟ್ರೋಲ್ ಮ್ಯಾಕ್ಸ್ ಹಚ್ಕೊಂಡು ಬೀಜದ ಬೂದಿಯನ್ನು ಮೆರವಣಿಗೆ ಮಾಡ್ಕೊಂಡು ಹೋಗಿ ಕಾವೇರಿಯಲ್ಲಿ ಅದನ್ನು ಬೂದಿಯನ್ನು ಕರಗಿಸಿದ್ವಿ. ಆಗಿನ ಚಿತ್ರರಂಗದಲ್ಲಿ ಅವಕಾಶ ಸಿಗೋದು ಭಾಳ ಕಷ್ಟ ಆಯಿತು. ಸಿಕ್ಕಿದ ಅವಕಾಶ ಸದ್ಬಳಕೆ ಮಾಡ್ಕೊಳ್ಳೋದು. ಈಗಿನ ಚಿತ್ರರಂಗದಲ್ಲಿ ಎಲ್ಲರೂ ಅವಕಾಶಕ್ಕೋಸ್ಕರ ಬರ್ತಾರೆ, ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳೋ ಜನವೇ ಇಲ್ಲ. ಎರಡನೇದು, ಆಗಿನ ಚಿತ್ರರಂಗದಲ್ಲಿ ವಿಶೇಷವಾಗಿ ಮೆಸೇಜ್ ಏನು ಹೇಳಬೇಕು ಜನಗಳಿಗೆ ಅನ್ನೋದ್ರ ಬಗ್ಗೆ ಚಿತ್ರಗಳನ್ನು ಮಾಡೋರು. ಈಗಿನ ಚಿತ್ರಗಳ ಬಗ್ಗೆ ಮೆಸೇಜ್ ಕಮ್ಮಿ, ನಾನು ಹೇಳೋದು ಬರೀ ಎಂಟರ್ಟೈನ್ಮೆಂಟ್ ಅಷ್ಟಕ್ಕಾಗಿ ಸದ್ಬಳಕೆ ಮಾಡ್ಕೊಳ್ತಾರೆ. ಇದು ನನ್ನ ಸ್ಪಷ್ಟ ಅಭಿಪ್ರಾಯ. ಹಾಗಂತ ಹೇಳಿ ವಿಷಯ ಇಲ್ಲ ಅಂತಲ್ಲ, ವಿಚಾರ ಇರುತ್ತೆ, ಅದು ಡೀಪಾಗಿ ಜನರನ್ನು ತಲುಪೋ ವಿಚಾರದಲ್ಲಿ ಸ್ವಲ್ಪ ಇದಾಗುತ್ತೆ ಅಂತ ನನ್ನ ಒಂದು ಸ್ವಂತ ಅನುಭವ. ಒಂದು ಸಲ ಏನಪ್ಪ ಅಂತಂದರೆ, ಪ್ರಾಕ್ಟಿಕಲಾಗಿ ಚಿಂತನೆ ಮಾಡಿ, ಅಭ್ಯಾಸ ಚೆನ್ನಾಗಿ ಮಾಡಿ, ತೊಡಗಿಸಿದ ಕೆಲಸವನ್ನು ಪರಿಪೂರ್ಣ ಮಾಡಿ, ಎಲ್ಲೂ ಕೂಡ ಕೆಟ್ಟ ಹೆಸರು ತೊಗೊಳಕ್ಕೆ ಹೋಗಬೇಡಿ. ಒಬ್ಬ ನಿರ್ಮಾಪಕ ನಿಮ್ಮನ್ನು ಬಂದಿರ್ತಾನೆ, ಆ ನಿರ್ಮಾಪಕನಿಗೆ ಎಲ್ಲೂ ಹಾನಿಯಾಗದಂಗೆ ನೋಡ್ಕೊಳ್ಳಿ. ಆಮೇಲೆ ಕಲಾವಿದರು ಬರ್ತಾರೆ, ಆ ಕಲಾವಿದರ ಚಾರಿತ್ರ್ಯ ಹಾಳಾಗುವಂಥ ದೃಷ್ಟಿಯಲ್ಲಿ ಯಾವತ್ತೂ ದೃಶ್ಯಗಳನ್ನು ಮಾಧ್ಯಮದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡಬೇಡಿ. ಒಳ್ಳೆಯ ಸಂದೇಶಗಳನ್ನು ಹೇಳಿ ಅನ್ನೋದೇ ನನ್ನ ಒಂದು ತಿಳುವಳಿಕೆ. CR ಗೌಡರು ಭಾಳ ಒಳ್ಳೆಯ ಜೆಂಟ್ಲ್ಮ್ಯಾನ್ ಪಾಪ. ಅವರು ನನ್ನಿಂದ ಸಿನಿಮಾ ಮಾಡಿಸ್ಬೇಕು ಅಂತ ಬಂದಾಗ ನಾನು ಅವರಿಗೆ ಸಾರ್ಥಕ ಅಂತಕ್ಕಂಥ ಒಂದು ಸಿನಿಮಾ ಮಾಡಿಕೊಟ್ಟೆ. ಕಥೆನ ಅವ್ರು ಮಿಸಸ್ ಬರೆದಿದ್ದಾರೆ, ಸಂಭಾಷಣೆ ಮತ್ತು ಹಾಡುಗಳನ್ನು ಅವರೇ ಬರೆದಿದ್ದಾರೆ. ಅವರು ನಿರ್ಮಾಪಕ ಮತ್ತು ನಟ. ಹಾಗಾಗಿ ಆ ಸಿನಿಮಾವನ್ನು ಮುಗಿಸಿದ್ದೀನಿ. ಅದನ್ನು ಸೆನ್ಸಾರ್ ಆಗಬೇಕು, ಸೆನ್ಸಾರ್ ಹಂತಕ್ಕೆ ಬಂದಿದೆ. ಸಾರ್ಥಕ ಅಂತ ಒಳ್ಳೆ ಸಂದೇಶ ಇರ್ತಕ್ಕಂಥ ಸಿನಿಮಾ. ಎಷ್ಟು ಸಾಂಗ್ಸ್ ಇದೆ, ಹೇಗೆ ಫೈಟ್ ಅದೆಲ್ಲ? ಭಾಳಷ್ಟು ಒಂದು 7ರಿಂದ 8 ಸಾಂಗ್ ಇದೆ ಆ ಸಿನಿಮಾದಲ್ಲಿ, 2 ಫೈಟ್ ಇದೆ, ಮೆಸೇಜ್ ಇರ್ತಕ್ಕಂಥ ಸಿನಿಮಾ. ಟೆಕ್ನಿಷಿಯನ್ ಯಾರು ಮಾಡಿದ್ರೆ? ಟೆಕ್ನಿಷಿಯನ್ ಒಂದು DF ಅಂದರೆ ನಮ್ಮ ಕ್ಯಾಮ್ರಾಮನ್ ಬಂದು ರಾಜು ಅಂತ, ಕುರಿ ರಾಜು ಅಂತ ಕೇಳಿರ್ಬೇಕು ನೀವು. ಅವರು ಕುರಿ ರಾಜು ಅಂದರೆ ಕುರಿ ಮಾಡ್ತಾಯಿದ್ರು, ಅದು ಕುರಿ ರಾಜು ಅಂತ ಹೇಳ್ತೀವಿ. ಈಸ್ ಎ ವೆರಿ ಗುಡ್ ಟೆಕ್ನಿಷಿಯನ್, ಒಳ್ಳೆ ಕ್ಯಾಮ್ರಾಮನ್ನು. ಮತ್ತು ಅವ್ರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಮಂಡ್ಯ ನಾಗರಾಜು ಯೂನಿಟ್ ಕೊಟ್ಟಿದ್ದಾರೆ ಅದಕ್ಕೆ. ಮತ್ತು ಇನ್ನೂ ಹಲವಾರು ಎಡಿಟರ್ ಬಂದ್ಬಿಟ್ಟು ಸಂಜೀವ್ ರೆಡ್ಡಿ ಅಂತ. ಮ್ಯೂಸಿಕ್ ಡೈರೆಕ್ಟರ್ ಅಲೆನ್ ಅಂತ ಮ್ಯೂಸಿಕ್ ಡೈರೆಕ್ಟರ್. ಅಂದರೆ ಸಂಪೂರ್ಣ ಸೆನ್ಸರ್ ಆಗಿದೆಯಾ ಹೇಗೆ? ಇನ್ನು ಸೆನ್ಸರ್ ಬಂದಿದೆ, ಕೆಲವು ಪೋರ್ಷನ್ಸ್ ಮಾಡಬೇಕಾಗಿತ್ತು, ಸಾಂಗ್ ಪೋರ್ಷನ್ಸು, ಅದಕ್ಕೋಸ್ಕರ ಪೆಂಡಿಂಗ್. ಆರ್ಟಿಸ್ಟ್ ಎಲ್ಲ ಯಾರು ಇದ್ದಾರೆ ಅದರಲ್ಲಿ? ಆರ್ಟಿಸ್ಟ್ ಬಂದು CR ಗೌಡರು, ಮತ್ತು ಇನ್ನೂ ಹೊಸ ಆರ್ಟಿಸ್ಟ್ಗಳು ಹಾಕಿದ್ದೀನಿ ಅದಕ್ಕೆ ಕೆಲವೆಲ್ಲ. ಎಲ್ಲಿ ಶೂಟಿಂಗ್ ಮಧ್ಯೆ ಅದೆಲ್ಲ? ಅವೆಲ್ಲ ಮಂಡ್ಯ ಸುತ್ತಮುತ್ತ ಮಾಡಿದ್ವಿ. ಅಂದರೆ ವಿಲೇಜ್ ಬ್ಯಾಕ್ಡ್ರಾಪ್? ಎಲ್ಲ ವಿಲೇಜ್ ಬ್ಯಾಕ್ಡ್ರಾಪ್. ಮಲೆನಾಡಿನ ಸೌಂಡು, ಎಲ್ಲ ಮಲೆನಾಡಿನ ಸೌಂಡು. ಈಗ ನೀವು ಕೇಳಿದಾಗೆ ಸಾರ್ಥಕ ಸೆನ್ಸಾರ್ ಹಂತಕ್ಕೆ ಬಂದಿದೆ. ಸೆನ್ಸಾರ್ ಇಷ್ಟೊತ್ತಿಗೆ ಆಗಬೇಕಾಗಿತ್ತು, ಮಧ್ಯದಲ್ಲಿ ಕೋವಿಡ್ ಎಲ್ಲ ಬಂದ್ಬಿಡ್ತು ನೋಡಿ. ಹಾಗಾಗಿ ನಮಗೆ ಸ್ಟುಡಿಯೋ ಇವೆಲ್ಲ ಒಂದು ಸ್ವಲ್ಪ ಸಮಸ್ಯೆಗಳಾಯಿತು, ಜನ ಸೇರೋ ಹಾಗಿಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗಿತ್ತು, ಆಮೇಲೆ ಡಬ್ಬಿಂಗು ಇವೆಲ್ಲ ಇತ್ತು. ಅದನ್ನೆಲ್ಲ ನಾವು ಸ್ವಲ್ಪ ಮುಂದಕ್ಕೆ ಹಾಕೊಂಡು ಸ್ವಲ್ಪ ನಿಧಾನ ಆಯಿತು. ಈಗ ಅದು ಸೆನ್ಸಾರ್ ಹಂತಕ್ಕೆ ಬಂದಿದೆ. ಇದಕ್ಕಿಂತ ಮೊದಲು ಜನ್ಮದಾತ್ರೆ ಅಂತ ಮಾಡಿದೆ, ಅದಕ್ಕೆ ಸುನೀಲ್ ಹುಬ್ಳಿಯವರು ಪ್ರೊಡಕ್ಷನ್. ಅದು ಅವರೇ ಹಿಮ್ಸೆಲ್ಫ್ ಇಸ್ ಎ ಡೈರೆಕ್ಟರ್. ನಾವು ಅವರಿಗೆ ನಿರ್ದೇಶನ ಮಾಡೋ ಅಗತ್ಯ ಏನಿರಲಿಲ್ಲ. ಅವರೇ ನಿರ್ದೇಶಕರು, ಛಾಯಾಗ್ರಾಹಕರು, ಎಲ್ಲವೂ ಅವರು ಅನುಭವ ಇರ್ತಕ್ಕಂಥವ್ರು. ಅವ್ರಿಗೇನಪ್ಪ ಅಂತಂದರೆ ಅವ್ರದ್ದು ಹುಮ್ಮಸ್ಸು, ನನ್ನ ಕೈ ನಿರ್ದೇಶನ ಮಾಡಿಸ್ಬೇಕು ಅಂತ. ಅವರು ಪ್ರೊಡಕ್ಷನ್ಗೆ ಬಂದು ಹಿಮ್ಸರು ಅವರೇ ನಿರ್ದೇಶಕರು. ಅವರು ಸುಮಾರು ಪಿಕ್ಚರ್ಗಳು ಮಾಡಿದ್ದಾರೆ. ಕಬ್ಬಿನ ಗದ್ದೆ ಅಂತ ಮಾಡಿದ್ದಾರೆ, ಪ್ರೇಮಾಂತರಂಗ ಅಂತ ಮಾಡಿದ್ದಾರೆ, ಪಾರೋ ಐ ಲವ್ ಯು ಮಾಡಿದ್ದಾರೆ, ಹಲವಾರು ಚಿತ್ರಗಳನ್ನು ಪಾಪ ಅವರು ನಿರ್ದೇಶನ ಮಾಡಿದ್ದಾರೆ. ಒಳ್ಳೆ ನಿರ್ದೇಶಕ. ಆದರೆ ಅವರು ರವಿಚಂದ್ರನ್ ಅಸೋಸಿಯೇಟ್ ಅವರು, ರವಿಚಂದ್ರನ ಶಿಷ್ಯ, ಒಳ್ಳೆ ಟೆಕ್ನಿಷಿಯನ್ನು. ರವಿಚಂದ್ರನ ಶಿಷ್ಯ ಅಂದರೆ ನಿಮಗೆ ಗೊತ್ತಿರಬೇಕಲ್ಲ. ಅವ್ರಿಗೆ ಒಂಥರ ಹುಚ್ಚು, ಏನಪ್ಪ ರವಿಚಂದ್ರನವರು ನನಗೆ ಗುರುಗಳು, ನೀವು ನನಗೆ ಡೈರೆಕ್ಷನ್ ಗುರುಗಳು, ನೀವು ನಮ್ಮನ್ನು ಸಿನಿಮಾ ಮಾಡಿಕೊಡ್ಬೇಕು. ನಾನು ಹೇಳಿದೆ, ಇಲ್ಲಪ್ಪ
ನೀವೇ ಟೆಕ್ನಿಕಲಿ ಫಾರ್ವರ್ಡ್ ಇದ್ದೀರಾ ಅಂಥವ್ರ ಹತ್ರ ಕೆಲಸ ಕೊಟ್ಟಿರೋರು ನೀವು ಮಾಡಿ ನನ್ನ ಹತ್ರಕ್ಕೆ ಯಾಕೆ ಬರ್ತೀರಾ ಅಂದೆ. ಇಲ್ಲ ಗುರುಗಳೇ ನಿಮ್ಮ ಆಶೀರ್ವಾದ ಇರಬೇಕು, ಒಂದು ಸಿನಿಮಾ ಮಾಡಿ ಅಂತ ಕೂತ್ಬಿಡೋದ ಪಾಪ. ಸರಿ ಆಯಿತು ಅಂತ ಜನ್ಮದಾಸೆ ಮುಗಿಸಿದ್ವಿ. ಒಳ್ಳೆ ಕ್ಯಾಸ್ಟಿಂಗ್ ಮಾಡಿದ್ವಿ. ಅದರಲ್ಲಿ ನಮ್ಮ ಎಮ್ ಸುರೇಶ್ ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ಜೊತೆಯಲ್ಲಿ ಮಾಡಿದಾರಲ್ಲ ನಿಮ್ಮ ಸೀರಿಯಲಲ್ಲಿ ಆಕೆ ಅಪೂರ್ವ ಅವರು ಮಾಡಿದ್ದಾರೆ. ಇನ್ನೂ ಅನೇಕ ಜನಗಳು ಸುದರ್ಶನ್ ಮಾಡಿದಾರಲ್ಲ. ಹಾಂ ಶ್ರೀ ಕರೆಕ್ಟ್. ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ರು ಹೀರೋಯಿನ್ ಆಗಿ. ಅವರು ಕೂಡ ಬಂದು ನಮ್ಮ ಸಿನಿಮಾದಲ್ಲಿ ಮಾಡಿದ್ರು ಅಂದರೆ ಅತಿಶಯೋಕ್ತಿ. ಒಳ್ಳೆ ಚಿತ್ರ ಅದು, ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಚಿತ್ರ. ಒಂದು ಸ್ತ್ರೀ ಹೇಗೆ ನಡೆಸ್ಕೋಬೇಕು, ಒಬ್ಬ ಗಂಡನಾದವನು ಹೆಂಡತಿಯನ್ನು ಹೇಗೆ ನಡೆಸ್ಕೋಬೇಕು ಅಂತಕ್ಕಂಥ ಸಂದೇಶವನ್ನು ಹೇಳ್ತಕ್ಕಂಥ ಕಥೆ ಅದು. ತುಂಬ ಚೆನ್ನಾಗಿ ಮೂಡಿಬಿಟ್ಟು ಸೆನ್ಸಾರ್ ಆಗಿದೆ, ರಿಲೀಸು ರೆಡಿಯಾಗಿದೆ. ಈಗ ಅವರು ಓಡಾಟ ಮಾಡ್ತಾ ಇದ್ದಾರೆ, ಥಿಯೇಟ್ರ್ OTT ಇರುತ್ತಲ್ಲ. ಇವತ್ತಿನ ಕಾಲ ಸನ್ನಿವೇಶಕ್ಕೆ ತಕ್ಕಾಗೆ ಅದನ್ನು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಫೆಸ್ಟಿವಲ್ಸು ಇದಕ್ಕೆಲ್ಲ ಹೋಗ್ತಾ ಇದೆ ಇವೆಲ್ಲ. ಸರ್, ಈಗ ಇಲ್ಲಿವರೆಗೂ ಕೂಡ ನೀವು ತಮ್ಮ ಜೀವನದ ಅನುಭವಗಳನ್ನು ಹೇಳ್ಕೊಂಬಂದ್ರಿ. ಇನ್ನು ಮುಂದಿನ ಚಿತ್ರರಂಗದಲ್ಲಿ ತಮ್ಮ ನಡೆ ಏನು? ನನ್ನ ಚಿತ್ರರಂಗದ ಮುಂದಿನ ನಡೆ ಅಂದರೆ ನಾನು ದೇವರನ್ನು ಕೇಳ್ಕೊಂಡಷ್ಟೇ. ಇನ್ನೂ ನನಗೆ ಅನೇಕ ಜನ ಹಿತೈಷಿಗಳು ಸಿನಿಮಾ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಕಥೆಗಳು ರೆಡಿ ಇದೆ, ಸಿನಿಮಾನೂ ಮಾಡಬೇಕು. ನಾನೇನು ದೇವರನ್ನು ಕೇಳ್ಕೊಳ್ತೀನಿ ಅಂದರೆ ಶಕ್ತಿ ಕೊಡಪ್ಪ ದೇವರೇ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಎಲ್ಲ ನನ್ನ ಆತ್ಮೀಯರು ನಮ್ಮ ಬಂದಿರೋರು, ಅವರಿಗೆ ಸಿನಿಮಾ ಗೊತ್ತಿಲ್ಲ ಅಂತಲ್ಲ, ಆದರೆ ಏನೋ ನನ್ನ ಅಷ್ಟೊಂದು ಪ್ರೀತಿಸಿ ಕರೀತಾ ಇದ್ದಾರೆ. ಅವರು ಮಾಡ್ಕೊಡ್ಬೇಕನ್ನೋದು ನನ್ನ ಮುಂದಿನ ಸಿನಿಮಾಗಳ ಕೆಲವು ನನ್ನ ಗಮನ ಇದೆ. ಅವೆಲ್ಲವೂ ಯಶಸ್ವಿಯಾಗಿ ಮಾಡಬೇಕು ಅಂತ ಇನ್ನೂ 7 ಸಿನಿಮಾ ಮಾಡಬೇಕಾಗಿದೆ. ಅವರಿಗೆಲ್ಲ ಮಾತುಗಳು ಕೊಟ್ಟಿದ್ದೀನಿ, ಅದ್ರ ಕಡೆ ನಾನು ನಿಗಾ ಮಾಡಬೇಕಾಗಿದೆ. ಇದು ನನ್ನ ಮುಂದಿನ ಯೋಚನೆಗಳು. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ನೀವು ಸಮಯ ಕೊಟ್ಟು ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಾ. ಬೆಳ್ಳಿಪರದೆ ಚಾನಲ್ ವೀಕ್ಷಕರಿಂದ ಹಾಗೂ ನನ್ನಿಂದ ತಮಗೆ ವಿಶೇಷ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ.